ದೇವರ ಅಧಿಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸ ದಿನಗಳ 11ನೆಯ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಪಾರಾಯಣಕ್ಕಾಗಿ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 1ರಿಂದ 9 ತನಕ ಇರುವಂತಹ ವಚನಗಳು. ಈ ಭಾಗದ ಮೂಲಕವಾಗಿ 3 ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಲು ಇಚ್ಛಿಸುತ್ತೇನೆ. ಸಂಬಂಧಗಳ ನವೀಕರಣ. ಮೊದಲನೇದಾಗಿ, ತಾನು ಆದುಕೊಂಡಂತಹ ಇಸ್ರಾಯೇಲ್ ಜನರೊಡನೆ ತನ್ನ ಸಂಬಂಧವನ್ನು ನವೀಕರಿಸುವ ಯೆಹೋವ ದೇವರು. ಯೆಹೋವನ ಆಹ್ವಾನದ ಮೇರೆಗೆ ಮೋಶೆಯು ಸೀನಾಯಿ ಬೆಟ್ಟವನ್ನು ಹತ್ತಿದರು. ದೇವರು ಮೋಶೆಯೊಡನೆ ಸಂವದಿಸಿದರು. ದಶಾಜ್ಞೆಗಳನ್ನು ಬರೆದಂತಹ ಶಿಲಾ ಶಾಸನಗಳನ್ನು ಹಿಡಿದುಕೊಂಡು ಮೋಶೆಯು ಬೆಟ್ಟವನ್ನು ಇಳಿದು ಬರುವಾಗ ಇಸ್ರಾಯೇಲ್ ಜನರು ಯೆಹೋವನನ್ನು ಬಿಟ್ಟು ಇದರ ಆಚಾರ ಅನುಷ್ಠಾನಗಳಲ್ಲಿ ಮುಂದಕ್ಕೆ ಹೋಗುವುದು ಮೋಶೆಗೆ ಬಹಳ ದುಃಖ ಪೂರ್ಣವಾಗಿತ್ತು. ಆದುದರಿಂದ ಮೋಶೆಯು ತನ್ನ ಕೈಗಳಲ್ಲಿ ಇದ್ದಂತಹ ಶಿಲಾ ಶಾಸನಗಳನ್ನು ಒಡೆದು ಹಾಕಿದರು. ಆದರೆ ಪ್ರೀತಿ ಸ್ವರೂಪನಾದ ಯೆಹೋವ ದೇವರು ಪುನಃ ಮೋಶೆಗೆ ಮೊದಲಿನಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧ ಮಾಡಿಕೊಂಡು ಬೆಟ್ಟವನ್ನು ಹತ್ತಬೇಕು ಅಂದನು. ಮೋಶೆಯು 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧ ಮಾಡಿಕೊಂಡು ಬೆಟ್ಟವನ್ನು ಹತ್ತಿ ಯೆಹೋವ ದೇವರು ಮೋಶೆಯೊಡನೆ ಇಸ್ರಾಯೇಲ್ ಜನರಿಗೆ ಬೇಕಾಗಿರುವಂತಹ ನೇಮ ನಿಷ್ಠೆಗಳನ್ನು ಆಜ್ಞೆಗಳನ್ನು ಪುನಃ ಹೇಳಿದರು. ಎರಡನೇದಾಗಿ ನಾವು ಈ ಭಾಗದಿಂದ ನೋಡಲಿಕ್ಕಾಗುವಂಥದ್ದು ತನ್ನನ್ನೇ ಪ್ರಕಟಿಸುವಂತಹ ಯೆಹೋವ ದೇವರು. ವಾಕ್ಯ 6-7. ಮೋಶೆಯ ಮುಂದೆ ತನ್ನನ್ನೇ ಪ್ರಕಟಿಸಿಕೊಂಡು ಯೆಹೋವ ದೇವರು ಹೀಗನ್ನುತ್ತಾನೆ: ಯೆಹೋವನು ಕನಿಕರವೂ ದಯೆಯೂ ದೀರ್ಘ ಶಾಂತನು, ಪ್ರೀತಿ ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಮಾರುಗಳ ಮೇಲೆ ದಯೆ ತೋರಿಸುವುದು, ದೋಷ ಅಪರಾಧಗಳನ್ನೆಲ್ಲ ಕ್ಷಮಿಸುವವನು ಎಂಬನಾಗಿ. ಆದರೆ ಅಪರಾಧಗಳ ಮೇಲೆ ಅವರನ್ನು ಶಿಕ್ಷಿಸುವವನೂ ಆಗಿರುವಂತಹ ದೇವರು ಎಂಬುದಾಗಿ ಆತನು ತನ್ನನ್ನೇ ಪ್ರಕಟಿಸುತ್ತಾನೆ. ಮೂರನೇದಾಗಿ ನಾವು ಇಲ್ಲಿ ನೋಡುವಾಗ ಮೋಶೆಯು ತನ್ನನ್ನೇ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡುವುದು. ಅಲ್ಲಿ ನಾವು 8-9 ವಾಕ್ಯಗಳಲ್ಲಿ ಓದುವಾಗ ಮೋಶೆಯು ತೊರಪಟ್ಟು ನೆಲದಲ್ಲಿ ಅಡ್ಡ ಬಿದ್ದನು. ದೇವರ ಮುಂದೆ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡಿದನು. ದೇವರೇ, ನೀನು ನನ್ನನ್ನು ಪ್ರೀತಿಸಿ ಈ ಜನರನ್ನು ಬಿಡಿಸುವುದಕ್ಕಾಗಿ, ಈ ಜನರ ಉದ್ಧಾರಕ್ಕಾಗಿ ನನ್ನನ್ನು ನೇಮಕ ಮಾಡಿದ್ದೀಯ. ನೀನು ಕನಿಕರಪಟ್ಟು ಈ ಜನರ ಪಾಪ ಅಪರಾಧಗಳನ್ನೆಲ್ಲ ಕ್ಷಮಿಸಿಬಿಟ್ಟು ನಮ್ಮೊಡನೆ ನೀನು ನಡೆಯಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಹಾ ಉಪವಾಸದ ದಿನದಲ್ಲಿ ಮೋಶೆ ಹಾಗೆ ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸುವರಾಗಿರುವುದು. ನಮ್ಮ ಮಂಡತನವನ್ನು, ನಮ್ಮ ಅಪರಾಧಗಳನ್ನು, ನಮ್ಮ ಎಲ್ಲ ಕೊರತೆಗಳನ್ನು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡು ಸಂಬಂಧಗಳ ನವೀಕರಣಕ್ಕಾಗಿ
ನಮ್ಮನ್ನೇ ಸಿದ್ಧ ಮಾಡಿಕೊಳ್ಳುವನು. ದೇವರು ಕನಿಕರವುಳ್ಳವನು, ದೀರ್ಘಶಾಂತನು, ದಯೆ ತೋರುವನು ಆಗಿ ನಮ್ಮೊಡನೆ ತನ್ನ ಪೂರ್ವ ಸಂಬಂಧವನ್ನು ನವೀಕರಿಸಲಿಕ್ಕೆ ಇಚ್ಛೆ ಪಡುವಾಗ ನಾವು ಸಹ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸುವ. ದೇವರೇ, ನಮ್ಮನ್ನು ಅನುಗ್ರಹಿಸು, ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನು ಬಲಪಡಿಸು. ಈ ಮಹಾ ಉಪವಾಸ ದಿನಗಳು ಅದಕ್ಕಾಗಿ ನಮ್ಮನ್ನು ಬಲಪಡಿಸಲಿ. ಆಮೇಲೆ